ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ಇವತ್ತು ನಾನು ನಮ್ಮ ಊರಿನ ಸುಗ್ಗಿ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಾನು ತುಂಬಾ ಲೇಟ್ ಆಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮಲೆನಾಡಿನ ಸುಗ್ಗಿ ಹಬ್ಬ. ನೋಡಿ ನಾವು ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂತ. ಇದು ದೇವರನ್ನ ಕೂರ್ಸೋದಕ್ಕೆ ಮಾಡ್ತಿರೋಂತಹ ಅಲಂಕಾರ. ಇದು ನಮ್ಮ ಹಳ್ಳಿ ಕಡೆ ಅಡ್ಡೆ ಅಂತ ಕರೀತಾರೆ, ನಮ್ಮ ಊರ್ ಕಡೆ ಎಲ್ಲ ಇದನ್ನ. ನೋಡಿ, ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಹಬ್ಬಕ್ಕೆಲ್ಲ. ದೇವ್ರನ್ನೆಲ್ಲ ಕೂರ್ಸ್ಬೇಕಲ್ವಾ, ಅದಕ್ಕೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಹಾಗೆ ನಿಶಾನಿ ವಾದ್ಯಗಳನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ರಾತ್ರಿನೇ ಪೂಜೆ ಮಾಡ್ತಾ ಇದ್ದಾರೆ, ರಾತ್ರಿನೇ ಶುರುವಾಗಿದೆ ಹಬ್ಬ ಕೂಡ. ಹಾಗೆ ಲಕ್ಷ್ಮೀ ದೇವರಿಗೆ ಉಡಿ ತುಂಬತಾ ಇದ್ದಾರೆ. ಮಡ್ಲಕ್ಕಿ ಹಾಕ್ತಾ ಇರುವಂತದ್ದು, ಊರಿನ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ರಾತ್ರಿನೇ ಮಡ್ಲಕ್ಕಿನ ಹಾಕ್ತಾ ಇರುವಂತದ್ದು ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ದೇವರನ್ನ ಹೊಂದಿಸ್ತಿರುವಂತದ್ದು ನೋಡಿ. ನೋಡಿ, ಅಲ್ಲಿಯ ಗ್ರಾಮಸ್ಥರೇ ಇದನ್ನೆಲ್ಲ ಅಲಂಕಾರ ಮಾಡಿರುವಂತದ್ದು. ಹಳ್ಳಿ ಜನರೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ. ಹಾಗೆ ನೋಡಿ, ಈ ಒಂದು ಜಾಗದ ಹೆಸರು ಒಟ್ಟುಗಲ್ಲು ರಾಶಿ ಅಂತ. ಈ ಜಾಗ ಇರೋದು ಊರಿಂದ ದೂರದಲ್ಲಿರುವಂತಹ ಗಿರಿಗೆ, ಅಂದ್ರೆ ಬೆಟ್ಟಕ್ಕೆ ಹೋಗುವಂತ ಜಾಗದಲ್ಲಿ ಸಿಗುವಂತದ್ದು. ಇಲ್ಲಿಯ ವಿಶೇಷತೆನೆ ಇದು. ಇಲ್ಲಿವರೆಗೂ ಜಾತ್ರೆಯ ಸಮಯದಲ್ಲಿ ಮಾತ್ರ ಹೋದವರು ಇಲ್ಲಿ ಕಲ್ಲನ್ನ ಗುಡ್ಡೆಗೆ ಹಾಕಿ ಬರುವಂತದ್ದು ನೋಡಿ. ಹಿಂದಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋಂತ ಪದ್ಧತಿ ಇದು. ಈಗ್ಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದಾರೆ ನೋಡಿ. ನೋಡಿ, ಇಲ್ಲೆಲ್ಲ ನೋಡಿ ಕಲ್ಲನ್ನ ಹಾಕಿದಾರೆ ನೋಡಿ. ಎಷ್ಟೊಂದು ಕಲ್ಲುಗಳಿದೆ ಅಲ್ವಾ, ಆಗಿನ ಕಾಲದಿಂದಲೂ ಬಂದಾಗ ಹಾಕಿರುವಂತ ಕಲ್ಲುಗಳು ನೋಡಿ. ಹಾಗೆ ದೇವ್ರನ್ನು ಕೂಡ ಇಲ್ಲಿ ಕೂರ್ಸಿದ್ದಾರೆ ನೋಡಿ. ಈ ಒಂದು ನಮ್ಮ ಊರಿನ ಪದ್ಧತಿ ಈ ತರ ಇದೆ. ಅವಾಗಿಂದಲೂ ಅದನ್ನ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಈಗ್ಲೂ ಕೂಡ ಇದನ್ನ ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ಖುಷಿ ಆಗುತ್ತೆ ಅಲ್ವಾ. ನೋಡಿ, ಇದು ಗಿರಿ ಮೇಲ್ಗಡೆ, ಅಂದ್ರೆ ಬೆಟ್ಟದ ಮೇಲ್ಗಡೆ ಇರುವಂತ ವೀವ್ ಇದು. ಇಲ್ಲಿ ದೇವ್ರನ್ನ ಕರ್ಕೊಂಡೋಗಿ ಪೂಜೆ ಮಾಡ್ತಾರೆ. ಅಲ್ಲೂ ಕೂಡ ದೇವ್ರುಗಳೆಲ್ಲ ಇದೆ ನೋಡಿ. ಇಲ್ಲಿ ವರ್ಷಕ್ಕೆ ಒಂದೇ ಸಲ, ಅಂದ್ರೆ ಸುಗ್ಗಿ ಹಬ್ಬದಲ್ಲಿ ಮಾತ್ರ ಹೋಗುವಂತದ್ದು ನೋಡಿ ಈ ಸ್ಥಳ. ಅಲ್ಲಿ ದೇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡು ಬರುವಂತದ್ದು ನೋಡಿ. ನೋಡಿ, ಇದು ನಮ್ಮೂರ ಗ್ರಾಮ ದೇವರುಗಳು. ಎಲ್ಲಾ ದೇವರನ್ನು ಇಲ್ಲಿ ಒಂದೇ ಕಡೆ ಸೇರಿಸ್ತಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲದನ್ನು ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ. ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದೊಂದು ದೇವರುಗಳು ಇಲ್ಲಿ ಇದೆ ನೋಡಿ. ಕೆಂಡನ ಪೂಜೆ ಮಾಡ್ತಾ ಇದ್ದಾರೆ. ಕೆಂಡ ಹಾರ್ತಾರೆ ಇವಾಗ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೆಂಡ ಹಾರೋದು ಅಂತ ಮಾಡ್ತಾರೆ. ಇಲ್ಲಿ ಮುಂಚೆಯಿಂದ ನಡ್ಸ್ಕೊಂಡು ಬಂದಿರುವಂತ ಪದ್ಧತಿ ಇದು. ಹಳೆ ಕಾಲದಿಂದನೂ ನಡ್ಸ್ಕೊಂಡು ಬಂದಿರುವಂತದ್ದು, ಈಗ್ಲೂ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಊರಿನ ಜನರೆಲ್ಲ ಇದನ್ನ ಇವಾಗ್ಲೂ ಕೂಡ ನಡ್ಸ್ಕೊಂಡು ಹೋಗ್ತಾ ಇರುವಂತದ್ದು ನೋಡಿ. ಇದನ್ನ ಪ್ರದಕ್ಷಿಣೆ ಹಾಕಿ ಹಾಗೆ ಕೆಂಡನ ಕೂಡ ದೇವ್ರನ್ನ ಹೊತ್ಕೊಂಡವರು ಅದನ್ನ ಹಾರೋ ಅಂತದ್ದು ನೋಡಿ. ನೋಡಿ, ಇಲ್ಲಿ ಕೆಂಡ ಎಲ್ಲ ಆದ್ಮೇಲೆ ಇಲ್ಲಿ ದೇವರಿಗೆ ಉಕ್ಲಿ ಎಲ್ಲ ಮಾಡಿ ಹಾಗೆ ಆರತಿ ಎಲ್ಲ ಮಾಡಿ ದೇವ್ರನ್ನ ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ಕೂರ್ಸುವಂಥದ್ದು ನೋಡಿ. ನೋಡಿ, ಗರ್ಭಗುಡಿ ಒಳಗಡೆ ದೇವ್ರನ್ನ ಇಟ್ಟಿದ್ದಾರೆ ಇವಾಗ. ಹಾಗೆ ಊರಿನ ಜನರೆಲ್ಲ ಸುಗ್ಗಿ ಕುಣಿತ ಮಾಡ್ತಾ ಇದಾರೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾರೆ, ತುಂಬಾನೇ ಕುಣಿತಾರೆ. ಎಲ್ಲರೂ ಕೂಡ ಸುಗ್ಗಿ ಕುಣಿತ ಅಂತ ಮಾಡ್ತಾರೆ ನೋಡಿ. ಪ್ರತಿಯೊಬ್ರು ಏಜ್ ಲಿಮಿಟ್ ಅಂತಾನೆ ಇಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ.
ಬ್ರಹ್ಮ ವಿಷ್ಣು ಕಿನ್ನರರು ಉಳಿಸಿರಲು ಇಂತಿ ದೇವತೆಗೆ ನೋಡಿ, ಇದು ಶ್ರೀ ಗುರು ಪರದೇಶಪ್ಪನವರ ಮಠದ ವೀರಭದ್ರ ಸ್ವಾಮಿ ದೇವರಿದು. ಇದನ್ನ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ವೀರಭದ್ರ ಸ್ವಾಮಿಯ ಕೆಂಡ ಉತ್ಸವ ಇದೆ ಇಲ್ಲಿ, ಅಂದ್ರೆ ಕೆಂಡ ಹಾರೋದಿದೆ. ವೀರಭದ್ರ ಸ್ವಾಮಿನ ತಲೆ ಮೇಲೆ ಹೊತ್ಕೊಂಡು ಕೆಂಡ ಹಾರೋದು ಅಂತ ಮಾಡ್ತಾರೆ. ಇದು ಕೂಡ ಇಲ್ಲಿಯ ಒಂದು ಪದ್ಧತಿ ಇದೆ. ಇದನ್ನು ಕೂಡ ನೋಡೋಣ ಬನ್ನಿ ಹೇಗೆಲ್ಲ ಮಾಡ್ತಾರೆ ಅಂತ. ನೋಡಿ, ವೀರಭದ್ರ ಸ್ವಾಮಿ ಕೂಡ ಇವಾಗ ಪಲ್ಲಕ್ಕಿನ ಹೊರಡಿಸ್ತಾ ಇದ್ದಾರೆ. ಇವಾಗ ಎಲ್ಲ ಪ್ರದಕ್ಷಿಣೆ ಹಾಕಿ ಎಲ್ಲಾ ಗ್ರಾಮ ದೇವತೆಗಳು ಕೂಡ ಈ ಕೆಂಡನ ಪ್ರದಕ್ಷಿಣೆ ಹಾಕಿ ಹೊರಡುವಂಥದ್ದು. ನೋಡಿ, ಎಲ್ಲ ಗ್ರಾಮ ದೇವತೆಗಳನ್ನು ಹೊರಡಿಸ್ತಾ ಇದ್ದಾರೆ ಇಲ್ಲಿಂದ ಇವಾಗ. ನೋಡಿ, ಇಲ್ಲಿ ಕೆಂಚು ಮಣೆ ಅಂತ ಆಡ್ತಾರೆ. ಅದಕ್ಕೋಸ್ಕರ ಈ ಕಟ್ಟೆಯಲ್ಲಿ ದೇವ್ರನ್ನೆಲ್ಲ ಕೂರಿಸಿ ಇವಾಗ ನೋಡಿ ಅದರ ಸಲಕರಣೆಗಳು ಅಂದ್ರೆ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ. ನೋಡಿ, ಇವಾಗ ಕೆಂಚು ಮಣೆ ಶುರು ಆಗಿದೆ. ನೋಡಿ ಯಾವ ತರ ಎಲ್ಲ ದೇವ್ರನ್ನ ಈ ತರ ಆಡ್ಸೋದು ಕುಣಿಸೋದು ಮಾಡ್ತಿದ್ದಾರೆ ಅಂತ ನೋಡಿ. ನೋಡಿ, ಕೆಂಚು ಮಣೆ ಆಡ್ತಾ ಇದ್ದಾರೆ. ಇಲ್ಲಿ ದೇವ್ರು ಕೂಡ ಆಹ್ವಾನ ಆಗುತ್ತೆ ಕೆಲವ್ರ ಮೇಲೆ. ನೋಡಿ ನೀವೇ ಹೇಗೆಲ್ಲ ಇರುತ್ತೆ ಅಂತ.
ಹಾಗೆ ನೋಡಿ ದೇವರಿಗೆ ಆರತಿ ಮಾಡಿ ಓಕ್ಲಿ ಎಲ್ಲ ಮಾಡಿ ಇವಾಗ ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ಕೂರಿಸುವಂಥದ್ದು ನೋಡಿ ಇಲ್ಲಿ. ನೋಡಿ ಇದು ಕೊನೆ ದಿನ ಕೆಂಚಮಣೆ ಆಡ್ತಾ ಇರೋವಂಥದ್ದು. ಒಟ್ಟಾಗಿ 6 ದಿನಗಳ ಕಾಲ ಸುಗ್ಗಿ ಹಬ್ಬನ ಮಾಡೋವಂಥದ್ದು. ಗ್ರಾಮಸ್ಥರೆಲ್ಲ ಸೇರಿ ವರ್ಷಕ್ಕೆ ಒಂದು ಬಾರಿ ಮಾಡುವಂಥ ಒಂದು ಸುಗ್ಗಿ ಹಬ್ಬ ಇದು. ಗ್ರಾಮ ದೇವತೆಗಳನ್ನೆಲ್ಲರನ್ನು ಪೂಜೆ ಮಾಡುವಂಥದ್ದು. ನಮಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡ್ಲಿ ಮತ್ತೆ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಪೂರ್ವಜರು ಹಿಂದಿನ ಕಾಲದಿಂದಲೂ ನಡ್ಸ್ಕೊಂಡು ಬಂದಂಥ ಪದ್ಧತಿ ಇದು. ಈಗಲೂ ಕೂಡ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇರೋವಂಥದ್ದು ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಖುಷಿಯಾಗಿ ಮಾಡುವಂಥ ಒಂದು ಸುಗ್ಗಿ ಹಬ್ಬ ಇದು ನೋಡಿ. 6 ದಿನಗಳ ಕಾಲ ಮಾಡುವಂಥ ಒಂದು ಹಬ್ಬ ಇದು ನೋಡಿ. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಸಿ ಹಾಗೆ ಗರ್ಭಗುಡಿ ಒಳಗಡೆ ದೇವರನ್ನ ಕೂರಿಸುವಂತದ್ದು ನೋಡಿ. ಈ ಆಗುವಂತ 6 ದಿನಗಳ ಕಾಲ ಸುಗ್ಗಿ ಹಬ್ಬ ಕೊನೆ ದಿನ ಬಾಗಿಲು ಹಾಕಿದ್ರೆ ಅದಾದ ನಂತರ 9 ದಿನಗಳ ಕಾಲ ಬಾಗಿಲನ್ನ ತೆರೆಯೋದಿಲ್ಲ. 9 ದಿನ ಆದ್ಮೇಲೆ ಬಾಗಿಲನ್ನ ತೆರೆಯುವಂಥದ್ದು ನೋಡಿ. ಇಲ್ಲಿಯ ಪದ್ಧತಿ ಇದೆ. ಅಲ್ಲಿವರೆಗೂ ಬಾಗಿಲನ್ನ ತೆರೆಯೋ ಹಾಗಿಲ್ಲ ನೋಡಿ. ಆ ತರ ನಡ್ಸ್ಕೊಂಡು ಬಂದಿದ್ದಾರೆ ಪೂರ್ವಜರಿಂದನೂ. ಮಹಾಕಾಳಿ ಉಜ್ಜೇರಿ ಶ್ರೀದೇವಿ ಇಂತಿ ಇಂತಪ್ಪಗೆ ನೋಡಿ ದೇವರನ್ನ ಓಕ್ಲಿ ಎಲ್ಲ ಮಾಡಿ ಹಾಗೆ ಆರತಿ ಎಲ್ಲ ಮಾಡಿ ಇವಾಗ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದಾರೆ. ಹರಕೆ ಎಲ್ಲ ಹೊತ್ಕೊಳ್ಳೋರೆಲ್ಲ ಇವಾಗ ಹರಕೆನ ಹೊತ್ಕೊಳ್ಳೋವಂಥದ್ದು ಮತ್ತೆ ಹರಕೆ ಒಪ್ಸೋ ಅಂತವ್ರು ಕೂಡ ಹರಕೆನ ಇವಾಗಲೇ ಒಪ್ಸೋ ಅಂಥದ್ದು ನೋಡಿ. ಲಕ್ಷ್ಮೀ ದೇವಿನ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಕೂರಿಸ್ತಾ ಇರೋವಂಥದ್ದು ನೋಡಿ. ಇಲ್ಲಿಗೆ ನಮ್ಮೂರ ಸುಗ್ಗಿ ಹಬ್ಬ ಮುಗ್ದಿದೆ. ನಮ್ಮ ಸುಗ್ಗಿ ಹಬ್ಬದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.